ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್. ನಾನು ರೀಸೆಂಟಾಗಿ ಚಿಕ್ಕಮಂಗ್ಳೂರು ಮತ್ತು ಕೂರ್ಗ್ ಟ್ರಿಪ್ಪಿಗೆ ಹೋಗಿದ್ವಿ. ಅಲ್ಲಿ ಎದ್ದ ತಕ್ಷಣವೇ 8:30 ಸುಮಾರು ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ತುಂಬಾ ಹಸಿರಾಗಿತ್ತು. ಹೋಗ್ತಾ ದಾರಿಲಿ ಹೋಗಿ ರೀಚ್ ಆದಮೇಲೆ ಅಲ್ಲಿ ಫಸ್ಟ್ ನಾವು ತೊಗೊಂಡಿದ್ದು ಮ್ಯಾಗಿ ಮತ್ತು ಬಜ್ಜಿನ ಆರ್ಡರ್ ಮಾಡಿದ್ವಿ. ಯಾಕಂದರೆ ತುಂಬಾ ಚಳಿಗೆ ಎಷ್ಟು ಹಸಿವಾಗ್ತಿತ್ತು ಗೊತ್ತಾ. ಅಂಥ ಟೈಮಲ್ಲಿ ಬಿಸಿ ಬಿಸಿಯಾಗಿರೋವಂಥ ಮ್ಯಾಗಿ ಸೈಡಲ್ಲಿ ಬಜ್ಜಿ ತಿಂತಾ ಇದ್ದರೆ ಆ ಸ್ವರ್ಗದಲ್ಲಿ ಇನ್ನೊಂದು ಸ್ವರ್ಗ ಸಿಕ್ಕಂಗೆ ತುಂಬಾ ಚೆನ್ನಾಗಿತ್ತು. ಮ್ಯಾಗಿಲೇನೂ ಸ್ಪೆಷಲ್ ಇರಲಿಲ್ಲ, ಯಾಕಂತಂದರೆ ಅದರಲ್ಲಿರೋದೇ ನೀರು, ಮ್ಯಾಗಿ ಬಿಟ್ಟರೆ ಸ್ಪೈಸು, ಅಷ್ಟು ಬಿಟ್ಟರೆ ವೆಜಿಟೇಬಲ್ಸ್ ಏನೂ ಹಾಕಿರಲಿಲ್ಲ. ಆದರೂ ಯಮ್ಮಾಗಿತ್ತು ಮ್ಯಾಗಿ ಮಾತ್ರ. ಸೊ ಅದಾದಮೇಲೆ ಲಿಪ್ಸ್ಟಿಕ್ ಎಲ್ಲ ಹೋಗಿತ್ತು ಅಂತ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಟಚಪ್ ಮಾಡಿಕೊಂಡು ವೀಡಿಯೋ ಮತ್ತು ಶೂಟ್ಸ್ಗೆ ಅಂತ ರೆಡಿ ಆದೆ. ಸೊ ಹೋಗ್ತಾ ಹೋಗ್ತಾ ನಾನು ಬೆಟ್ಟ ಹತ್ತೋಣ ಅಂತ ಹೊರಟ್ವಿ. ಅಲ್ಲಿ ಎಷ್ಟು ಮಂಜು ಬಿದ್ದಿತ್ತು ಅಂತ ಅಂದರೆ ಎದುರುಗಡೆ ಇರೋದು ಏನೂ ಕಾಣಿಸಲ್ಲ, ಅಷ್ಟೊಂದು ಮಂಜು. ನಾವು ರೀಚ್ ಆಗೋದು 9:30 10 ಸುಮಾರಲ್ಲಿ. ತುಂಬ ಜನ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ಹಾಗೆ ಹತ್ತ ಮೇಲೆ ಫುಲ್ ಮೇಲಂತೂ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ನಂಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹತ್ತೋಣ ಅಂತ ಹೊರಟೆ. ಆದರೆ ತುಂಬ ಕಷ್ಟ. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ತುಂಬಾ ಕೋಲ್ಡ್ ಇತ್ತು, ಮಂಜು, ಅಲ್ಲಿ ಇನ್ನೂ ಸೂರ್ಯನ ಕಿರಣಗಳು ನಿಧಾನಕ್ಕೆ ಬರ್ತಾ ಇತ್ತು ಮಂಜಿನ ಸರಿಸಿ. ತುಂಬ ಎಕ್ಸ್ಪೀರಿಯನ್ಸ್ ಮಾತ್ರ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆ ಹತ್ತಿ ಹೋಗ್ತಾ ಹೋಗ್ತಾ ಕಾಲು ನೋವು ಬಂದಾಗ ಸ್ವಲ್ಪ ಕೂತ್ಕೊಂಡು ಫೋಟೋಸು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ ನೋಡ್ತಾ ಇದ್ದೀರ ತುಂಬ ಅಂದರೆ ತುಂಬಾ ಜನ ಇದ್ದರು ಆ ಸ್ಪಾಟಲ್ಲಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಏನಂತ ಅಂದರೆ ವೀಕೆಂಡ್ಸಲ್ಲೆಲ್ಲ ಹೋಗಬೇಡಿ, ಅಲ್ಲಿ ವೀಕ್ ಡೇಸ್ ಆದರೆ ಓಕೆ. ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ನಾವು ಹೋಗಿದ್ದು ವೀಕೆಂಡಲ್ಲಿನೇ. ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತಾರಲ್ಲ ಅವಾಗ ಹೋಗಿದ್ದು ನಾನು. ಅಷ್ಟೊಂದು ಮಳೆಯೆಲ್ಲ ಇರಲಿಲ್ಲ, ಸೋನೆ ಮಳೆ ಅಂತಾರಲ್ಲ ಆ ಥರ ಮಳೆ ಇತ್ತು. ತುಂಬ ಅಂದರೆ ಹೇಗೆ ಆ ಕ್ಲೈಮೇಟ್ನ ಎಕ್ಸ್ಪ್ಲೇನ್ ಮಾಡಲಿ. ಇದು ಗಾಳಿಪಟ ಮೂವಿಲಿ ಬರುತ್ತಲ್ವಾ, ಅದು ಮುಗಿಲ್ಪೇಟೆ ಡಿಟ್ಟೋ ಅದೇ ಥರನೇ ಇತ್ತು. ಸೊ ಎಲ್ಲನೂ ನೋಡಿಕೊಂಡು ವಾಪಸ್ ಬೆಟ್ಟನ ನೋಡ್ಕೊಂಡೆಲ್ಲ ಹೊರಟ್ವಿ ನಾವು. ಯಾಕಂದರೆ ಕೂರ್ಗ್ ಹೋಗಬೇಕಿತ್ತು ನೆಕ್ಸ್ಟು. ದಾರಿಲಿ ಹೋಗ್ತಾ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಸೇಫ್ಟಿ ಅಂತ ರಾಡೆಲ್ಲ ಹಾಕಿದಾರಲ್ಲ, ಆ ಕಡೆಯಿಂದ ನೋಡಿದ್ರೆ ಪಾತಾಳನೇ. ಸೊ ಸೇಫಾಗಿ ಡ್ರೈವ್ ಮಾಡಿ ಆಯಿತಾ. ಸೊ ಇನ್ ಬಿಟ್ವೀನ್ ಹೋಗಬೇಕಾದ್ರೆ ನಮಗೊಂದು ಪ್ಲೇಸ್ ಕಾಣಿಸ್ತು. ಅದಂತೂ ಸೇಮ್ ಟು ಸೇಮ್ ಮುಂಗಾರು ಮಳೆಯಲ್ಲಿ ಗಣೇಶ್ ಅವರು ಪೂಜಾ ಗಾಂಧಿಗೆ ವಾಚ್ ಕಟ್ಟೋ ಪ್ಲೇಸ್ ಇದೆಯಲ್ಲ, ಸೇಮ್ ಅದೇ ಥರ ಪ್ಲೇಸ್ ನನಗೆ ಕಾಣಿಸ್ತು. ಅಲ್ಲಿ ತುಂಬ ಚೆನ್ನಾಗಿತ್ತು. ಕಾಫಿ ಎಸ್ಟೇಟ್ ಅದು. ನನ್ನಲ್ಲಿ ನಿಲ್ಲಿಸ್ಬಿಟ್ಟು ಬಿಸಿ ಬಿಸಿ ಜೋಳ ತೊಗೊಂಡ್ಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಒಂದಿಷ್ಟು ವೀಡಿಯೋಸು ಒಂದಿಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹೊರಟ್ವಿ ನಾವು. ಸೊ ಈ ಥರ ಬ್ಯೂಟಿಫುಲ್ ಮೆಮರೀಸ್ನ ನಮ್ಮ ಲೈಫ್ ಅನ್ನೋ ಬುಕ್ಕಲ್ಲಿ ಯಾವಾಗಲೂ ತೆಗೆದಿಡಬೇಕು ಸೇಫಾಗಿ. ಸೊ ಅಲ್ಲಿಂದ ಹೋದ್ಮೇಲೆ ಒಂದಿಷ್ಟು ಕಾಫಿ ಎಲ್ಲ ಕುಡ್ಕೊಂಡು ವಾಪಸ್ ನಾವು ರೂಮಿಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.